ಹೌದು, ಕ್ಷುಲ್ಲಕ ಕಾರಣಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯೊಬ್ಬರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಗುಡಿಬಂಡೆ ತಾಲೂಕಿನ ರಾಮಪ್ಪಕೆರೆ ಪ್ರದೇಶದಲ್ಲಿ ನಡೆದಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನು ಗುಡಿಬಂಡೆ ತಾಲೂಕಿನ ನಿಚ್ಚನಬಂಡಹಳ್ಳಿ ಗ್ರಾಮದ ಪರಿಶಿಷ್ಟ ಪಂಗಡದ ರಾಘವೇಂದ್ರ ಎಂದು ತಿಳಿದು ಬಂದಿದೆ. ಇನ್ನು ಹಲ್ಲೆಗೆ ಒಳಗಾಗಿದ್ದ ವ್ಯಕ್ತಿಯನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇನ್ನೂ ಹೆಚ್ಚಿನ ಚಿಕಿತ್ಸೆಗೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ರಾಘವೇಂದ್ರ ಎನ್ನುವ ಈ ವ್ಯಕ್ತಿ ಗುಡಿಬಂಡೆ ತಾಲೂಕಿನ ನಿಚ್ಚನಬಂಡಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದು, ಗುಡಿಬಂಡೆ ಟೌನ್ನಲ್ಲಿ ಮೊಬೈಲ್ ಅಂಗಡಿಯನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿರುತ್ತಾನೆ. ಪ್ರತಿದಿನ ಸಂಜೆ ಸುಮಾರು 8 ಗಂಟೆಗೆ ಅಂಗಡಿಯನ್ನು ಮುಚ್ಚಿಕೊಂಡು ಮನೆಗೆ ಹೋಗುತ್ತಿದ್ದಂತೆ. ಆದರೆ ಈ ವ್ಯಕ್ತಿಗೆ ಆಗಾಗ ಒಬ್ಬನೇ ನಿಚ್ಚನಬಂಡಹಳ್ಳಿ ಗ್ರಾಮ ಮತ್ತು ಬ್ರಾಹ್ಮಣರ ಹಳ್ಳಿ ಮಧ್ಯದಲ್ಲಿರುವ ರಾಮಪ್ಪ ಕೆರೆ ಬಳಿ ಹೋಗಿ ಮದ್ಯಪಾನ ಮಾಡುವ ಅಭ್ಯಾಸವಿತ್ತಂತೆ. ಎಂದಿನಂತೆ ಅಂಗಡಿ ಮುಚ್ಚಿ ಕೆರೆ ಬಳಿ ಹೋಗಿ ಮದ್ಯಪಾನ ಮಾಡುತ್ತಿರುವಾಗ ಅದೇ ಕೆರೆ ಬಳಿ ರಾಘವೇಂದ್ರನಿಗೆ ಪರಿಚಯಸ್ಥರಾದ ಅಭಿನಯ್ ಬಿನ್ ಅಂಬರೀಶ್, ಭರತ್ ಬಿನ್ ಲಕ್ಷ್ಮೀನಾರಾಯಣ ಮತ್ತು ಇನ್ನೂ ಇಬ್ಬರು ಪರಸ್ಪರ ಬೈದುಕೊಳ್ಳುತ್ತಾ ಜಗಳವಾಡುತ್ತಿದ್ರಂತೆ. ಇನ್ನು ಈ ದೃಶ್ಯ ಕಂಡ ರಾಘವೇಂದ್ರ ಜಗಳ ಬಿಡಿಸಲು ಹೋದಾಗ ಅದೇ ಸ್ಥಳದಲ್ಲಿದ್ದ ರವಿ ಎಂಬುವ ವ್ಯಕ್ತಿ ರಾಘವೇಂದ್ರನನ್ನು ನೀನು ಕೆಳಜಾತಿಯ ನಾಯಕ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಕಬ್ಬಿಣದ ರಾಡ್ನಿಂದ ರಾಘವೇಂದ್ರನಿಗೆ ಹಲ್ಲೆ ಮಾಡಿದ್ದಾನೆ. ನಂತರ ಅಲ್ಲೇ ಇದ್ದ ಮಾದೇಶ ಎನ್ನುವವನು ಕೂಡ ರಾಘವೇಂದ್ರನ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಇನ್ನು ತೀವ್ರ ಗಾಯಗೊಳಗಾಗಿದ್ದ ರಾಘವೇಂದ್ರನನ್ನು ಭರತ್ ಎನ್ನುವ ವ್ಯಕ್ತಿ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾನೆ. ಅಣ್ಣ ಮುಕ್ಲಾರ ಹತ್ಮೋತ್ಸವ ನಾನು ఎవరన్నా కొట్టింది అన్న ఎవరన్నా కొట్టింది రఘోనా ಅಣ್ಣ ನೀళ్ళు ಎತ್ಕೋಣ ಅಣ್ಣ. ಇವಾಗ ನೀನು ವಿಡಿಯೋ ಮಾಡ್ಕೊಂಡ್ರು ಅಷ್ಟೇ ಅಣ್ಣ. ಅಲ್ಲ ಲೈಟ್ ಹಾಕಿದ್ದೀನಿ ನಾನೇನು ನೋಡಿಲ್ವಾ ಹೇಳೋ. ಆದರೆ ಅಲ್ಲಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವುದರಿಂದ ವೈದ್ಯರ ಸಲಹೆ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಗಾಯಾಳು ರಾಘವೇಂದ್ರನನ್ನು ರವಾನಿಸಲಾಗಿದೆ. ಇನ್ನು ಘಟನೆಯ ವಿಷಯ ತಿಳಿದ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಪ್ರಕಾಶ್, ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಭರತ್ ಅಂತ ನನ್ನ ಅಭಿನಯ್ ಅಂತ ಆಗ ಬಂದ್ಬಿಟ್ಟು ರಾಮಪ್ಪನ ಕೆರೆಯಲ್ಲ ಗುಡಿಬಂಡೆ ತಾಲೂಕು ರಾಮರಳ್ಳಿ ಮತ್ತೆ ನಿಚ್ಚಮನೆ ಗಡಿಯಲ್ಲಿ ಇರೋ ಪ್ರದೇಶ ಅದು. ಅದಕ್ಕೆ ಹಚ್ಚಿರೋದು ಹಂಗ ಹೋಗೋ ದಾರಿ ಇದೆ ಕೆರೆ ಮೇಲೆ. ಹಂಗಾಗಿ ಅದು ಹೋಗ್ತೀಗ ಇಬ್ರು ವ್ಯಕ್ತಿಗಳು ಅಡ್ಡ ಕಟ್ಟಿದ್ರು ನಮ್ ಇಬ್ಬರನ್ನ. ಇವನ ಮೇಲೆ ಹಲ್ಲೆ ಮಾಡಿದ್ರು ಏಕಾಏಕಿ ಹೊಡೆಯೋಕೆ. ಒಂದು ಸುಮಾರು 9-10 ಟೈಮಲ್ಲಿ ರಾತ್ರಿ ಸರ್ ತಿರ್ಗಾ ಹೊಡೆದ್ರು. ನಾನು ಇಳಿದ್ಬಿಟ್ಟು ಅಡ್ಡೆ ಅಷ್ಟರಲ್ಲಿ ಇವನ್ನ ಬಿಡಬಾರ್ದು ಅಂತೇಳಿ ಇವನ ಮೇಲೆ ಹಲ್ಲೆ ಮಾಡಿದ್ರು. ಒಂದೆರಡು ಅವ್ರೇನಕ್ಕೆ ಬಂದಿದ್ರು ಇಲ್ಲಿ? ಅವರು ಇಲ್ಲಿ JCB ನೈಟ್ ಅಲ್ಲಿ ದೊಡ್ಡ ಲಾರಿ ಇಟ್ಕೊಂಡು 10 ವೀಲರ್ ಗಾಟ್ಕೊಂಡು ಎತ್ತುತ್ತಾ ಇದ್ರು ಸರ್. ತಿರ್ಗಾ ಏಕಾಏಕಿ ಅಲ್ಲಿಗೆ ಬಂದ್ರು. ನಾವು ಬರೋದು ನೋಡ್ಕೊಟ್ಟಾಗೆ ತಿರ್ಗಾ ಅಡ್ಡ ಅಲ್ಲೇ ನರಸಿಂಹಮೂರ್ತಿ ಮಗ ನಮ್ಮ ಬ್ರಾಹ್ಮರಳ್ಳಿ ಗ್ರಾಮದ ನೀವು ವಾಸಿನಿ ಅವರು ಮನೋಹರ್ ಅಂತ ಅವ್ರ ಬಾಮೈದ ರವಿ ಅಂತ. ತಿರ್ಗಾ ಅದಲ್ಲೇ ಅವ್ರು ರಾಡುಗಳ ಹತ್ರ ಅವ್ರಿಗೆ ಮುಗಿಸ್ಬಿಡ, ನೀವನ್ನ ಬಿಡಲ್ಲ, ದೇವನಹಳ್ಳಿ ಸತಿ ಇವನ್ನ ಮುಗಿಸ್ಬೇಕಾಗಿತ್ತು, ಬಿಡ್ಲಿಲ್ಲ, ಇವಾಗ ಸಿಕ್ಕಿದ್ರಿ ಅಂತಂದ. ಅಷ್ಟರಲ್ಲಿ ಒಂದ್ 3 ಜನ ಒಂದು ರಾಡ್ ಎತ್ಕೊಂಡು ಅಷ್ಟರಲ್ಲಿ ನಾನು ಅವ್ರನ್ನ ಹಿಡ್ಕೊಳಕ್ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಇವನು ತಪ್ಪಿಸ್ಕೊಂಡು ಅಲ್ಲಿಂದ ಈ ಇನ್ನೊಂದ್ ದಾರಿಗೆ ನುಗ್ಗಿ ಹೊಲದೊಳಗೆ ಓಡೋದ. ನಾವು ಅಲ್ಲಿ ಬಂದಾಗ ತಿರ್ಗಾ ಹಲ್ಲೆ ಮಾಡಿದಾಗ ಇವ್ನು ಓಡಾಗಾದ್ಮೇಲೆ ನಾನು ಅವಾಯ್ಡ್ ಮಾಡ್ತಿದ್ದೆ. ತಿರ್ಗಾ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದ್ರು. ನ್ಯಾಯಯುತವಾಗಿ ಓಡಾಡ್ಬೇಕು ಅಂತೇಳಿ ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ ಅವ್ರು ನಮ್ಗೆ ನ್ಯಾಯ ಕೊಟ್ಟಿಲ್ಲ. ಇವಾಗ ಅವ್ರನ್ನ ಕೇಳಿದ್ರೆ ಬನ್ನಿ ಕಂಪ್ಲೇಂಟ್ ಕೊಡಿ, ಇನ್ನೊಂದು ನಾನು ನಿಮ್ಗೆ ಚಾರ್ಜ್ ಶೀಟ್ ಮಾಡ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಸಾಹೇಬರು. ಅದಕ್ಕೆ ನಾವು ಇವಾಗ ಮಾಧ್ಯಮದ ಮುಂದೆ ಬಂದು ನಿಮ್ಮಲ್ಲಿ ಕೇಳ್ಕೊಂತಾರದಿದೆ ನಾವು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.